ರಾಜಕೀಯ ಜನ್ಮ ನೀಡಿದ ಜನನಾಯಕನನ್ನಾಗಿ ಬೆಳೆಸಿದ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದ ಕರ್ಮಭೂಮಿಯಲ್ಲಿ ವಿ ಸೋಮಣ್ಣನವರ ಜನ್ಮದಿನವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವರಾದ ವಿ ಸೋಮಣ್ಣನವರ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ವಿನೂತನವಾಗಿ ಆಚರಿಸಿ ಸಂಭ್ರಮಿಸಿದರು. ಉಚಿತ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಜನರ ಗಮನ ಸೆಳೆದರು. ಬೆಳಗ್ಗೆಯಿಂದಲೇ ಸಾವಿರಾರು ಕಾರ್ಯಕರ್ತರು ಮನೆ ಮತ್ತು ಕಚೇರಿ ಬಳಿ ಬಂದು ಶುಭಾಶಯ ಕೋರಿದ್ರು. ಇವತ್ತು ವಿ ಸೋಮಣ್ಣ ಅವರ ಹುಟ್ಟುಹಬ್ಬ. ಅವರ ಅಭಿವೃದ್ಧಿ ಹರಿಕಾರ ಅಂತಾನೆ ಅವ್ರಿಗೆ ಜನಗಳು ಕರೀತಾರೆ. ಡಾಕ್ಟರ್ ಅರುಣ್ ಸೋಮಣ್ಣ ಅವರು ಹುಟ್ಟುಹಬ್ಬ ಕೂಡ ಇವತ್ತು. ಈಗ ನಮ್ಮ ಸಾಹೇಬರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರದಿಂದ ಅವ್ರಿಗೊಂದು ಒಳ್ಳೆ ಹುದ್ದೆ ಕೊಟ್ಟಿದೆ. ಇವತ್ತು ಇಡೀ ಭಾರತನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋ ಅಂತ ಇದು ಬಂದಿದೆ. ಯಾಕೆಂದ್ರೆ ಇವತ್ತು ಅಷ್ಟು ರೈಲ್ವೆ ಇದ್ರಲ್ಲಿ ಒಂದು ಮೇಲ್ಗೈ ಸಾಧಿಸಿದ್ದಾರೆ, ಒಂದು ಹೊಸ ಅಧ್ಯಾಯನ ಶುರು ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಈ ಬಾರಿ ಗೋವಿಂದರಾಜನಗರ ಕ್ಷೇತ್ರ ಪ್ರತಿನಿಧಿಸುತ್ತಿಲ್ಲವಾದರೂ ಸೋಮಣ್ಣ ಅವರಿಗೆ ರಾಜಕೀಯ ಶಕ್ತಿ ತುಂಬಿದ್ದು ಇದೇ ಗೋವಿಂದರಾಜನಗರ ಕ್ಷೇತ್ರ. ಇಲ್ಲಿನ ಮತದಾರರು, ಬಿಜೆಪಿಯ ಕಾರ್ಯಕರ್ತರು ಇಂದು ಸೋಮಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದಕ್ಕೂ ಮುನ್ನ ವಿ ಸೋಮಣ್ಣ ಗೋವಿಂದರಾಜನಗರದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದರು. ಇದರ ಜೊತೆಗೆ ಇಂದು ವಿ ಸೋಮಣ್ಣ ಅವರ ಪುತ್ರ ಡಾಕ್ಟರ್ ಅರುಣ್ ಸೋಮಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಅಭಿಮಾನಿಗಳು ಮತ್ತು ಮುಖಂಡರು ಕೇಕ್ ಮತ್ತು ಹೂಗುಚ್ಛ ನೀಡಿ ಶುಭ ಕೋರಿದ್ರು. ಮಗ ಅರುಣ್ ರಾಜಕೀಯಕ್ಕೆ ಬರೋದು ಖಚಿತ, ಯಾವ ಕ್ಷೇತ್ರ ಎಂಬುದು ಮುಂದಿನ ದಿನಮಾನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಹುಟ್ಟುಹಬ್ಬ ಇವತ್ತು ತಂದಲ್ಲ, ಇವತ್ತು ನನ್ನ ಮಗ ಡಾಕ್ಟರ್ ಅರುಣ್ ಅವ್ರದ್ದು ಹುಟ್ಟಿದ ದಿನ. ನಾನು ನಾಳೆ ಇವತ್ತು ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ. 11:30 ಫ್ಲೈಟ್ ಇದೆ. ಇವಾಗ ಹೊಟ್ಟೆ ಇನ್ನೊಂದು 10 ನಿಮಿಷಕ್ಕೆ ಬಿಡ್ತೀನಿ. ನಮ್ಮ ಮುಖಂಡರು, ಕಾರ್ಪೊರೇಟ್ರುಗಳು, ಮಾಜಿ ಕಾರ್ಪೊರೇಟ್ರುಗಳು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ನಾಯಕರುಗಳು ಸೇರಿ ನನಗೆ ಗೊತ್ತಿಲ್ಲದಂಗೆ ಇದು ಮಾಡಿದ್ದಾರೆ. ಇಲ್ಲಾಂದರೆ ಇವತ್ತು ಇಲ್ಲ ಮಾಡ್ತೀನಿ ಅಂದರೆ ಅದು 16,000 ಜನ ನಿಮಗೂ ಗೊತ್ತಿದೆ. ನಾನು ಯಾವುದೂ ಒಪ್ಪಿರಲಿಲ್ಲ, ಒಪ್ಪೋದು ಇಲ್ಲ. ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾ ಸ್ವಾಮೀಜಿಯವರು ಇಬ್ಬರು ಐಕ್ಯರಾದ ಮೇಲೆ ಈ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೀನಿ. ಅವರಿದ್ದಾಗ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೇಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಭಕ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ರು. ಆದ್ದರಿಂದ ನಡ್ಕೋತಾ ನಿಂತಾದಮೇಲೆ ನಾನು ನಿಲ್ಲಿಸ್ಬಿಟ್ಟೆ, ಪೂರ್ತಿ ನಿಲ್ಲಿಸ್ಬಿಟ್ಟೆ. ಸಿದ್ಧಗಂಗಾ ಶ್ರೀಗಳವರು ಆದಮೇಲಂತೂ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಬರ್ತ್ಡೇ ನೆಪದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ. ನನಗೆ ತುಂಬ ಆನಂದ. ಜನರ ಭಾವನೆ, ಜನರಿಗೆ ಹತ್ತಿರವಾಗಿ ಕೆಲಸಗಳನ್ನು ಮಾಡಿದ್ರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಳಿಗ್ಗೆ 6:30-7 ಗಂಟೆಯಿಂದನೇ ಈ ಜಾತ್ರೆ ನಾನು ನೋಡಿದೆ. ನನಗೊಂದು ಸಂತೋಷ, ಒಳ್ಳೆತನಕ್ಕೆ ನಿಷ್ಕಲ್ಮಸವಾಗಿ ಜನರ ಸೇವೆಯನ್ನು ಮಾಡಿದ್ರೆ ಜನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ, 2 ಕಡೆ ಸೋತವನ್ನ 3ನೇ ಕಡೆ ನಮ್ಮ ನಾಯಕರುಗಳಾದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಸನ್ಮಾನ್ಯ BL ಸಂತೋಷ್ ಅವ್ರು ಕರ್ಕೊಂಡೋಗಿ ನಮ್ಮನ್ನು ತುಮಕೂರು ಕೊಟ್ಟ ಮೇಲೆ 1,76,000 ಮತದಲ್ಲಿ ಗೆದ್ದ ಮೇಲೆ ಮಂತ್ರಿ ಆಗಿದ್ದೇನೆ. ರಾಜ್ಯದಲ್ಲಿ ರೈಲ್ವೆ ಖಾತೆ ಇರ್ಬೋದು, ಜಲಶಕ್ತಿ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಈ ಜನರ ಉತ್ಸಾಹ, ಪ್ರೀತಿ, ನಿಮ್ಮ ಒಳ್ಳೆತನ ಸದಾ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ನಿಮ್ಮ ಹೆಸರು ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಹೆಸರೇ ಓಡಾಡ್ತಾ ಇದೆ. ಇವತ್ತು ಹುಟ್ಟುಹಬ್ಬ ನಂದು ಹುಟ್ಟುಹಬ್ಬ ನಾಳೆ ಕಣಮ್ಮ. ತುಂಬ ಶಾಸಕರು ಸೋಮಣ್ಣವರ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತೀನಮ್ಮ, ಅವ್ರಿಗೆಲ್ಲ ಆಭಾರಿಯಾಗಿರ್ತೀನಿ. ಅಲ್ಲ, ಬಣ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಒಂದು ಸತ್ಯ, ಒಳ್ಳೆತನಕ್ಕೆ ತುಂಬ ದಿನ ನಾನೇ ಅನ್ನೋದನ್ನು ನಾವೆಲ್ಲ ಕೂಡ ಬಿಡಬೇಕಾಯ್ತದೆ. ನಾವೆಲ್ಲ ಪಾರ್ಟಿ ಇದ್ದರೆ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಯ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.